ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಗರದ ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಧರಣಿ. ಫೆಬ್ರವರಿ 11 ಮಧ್ಯಾಹ್ನ 12 ಗಂಟೆ ಸಂದರ್ಭ. ಬಾಗಲಕೋಟೆಯ ನವನಗರದ ತಹಶೀಲ್ದಾರ್ ಕಚೇರಿಯ ಮುಂಭಾಗ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಹಾಗೂ ಬಾಗಲಕೋಟೆ ಜಿಲ್ಲಾ ಘಟಕದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ 2ನೇ ದಿನಕ್ಕೆ ಕಾಲಿಟ್ಟಿದೆ. ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ಹಾಗೂ ಸೇವಾ ಸೌಲಭ್ಯಗಳನ್ನು ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಗ್ರಾಮ ಆಡಳಿತ ಅಧಿಕಾರಿಗಳು ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದ್ದಾರೆ. 2ನೇ ಹಂತದ ಅನಿರ್ದಿಷ್ಟಾವಧಿ ಧರಣಿ ಇದಾಗಿದ್ದು, ಸರ್ಕಾರ ಕನಿಷ್ಠ ಸೌಲಭ್ಯಗಳನ್ನಾದರೂ ಈಡೇರಿಸಬೇಕೆಂದು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ನೀಲಮ್ಮ ಅವರು ಮಾತನಾಡಿ ಸರ್ಕಾರಕ್ಕೆ ಮನವಿ ಮಾತನಾಡಿದ್ದು ಹೀಗೆ. ನಮ್ಮ ಬೇಡಿಕೆಗಳು ಈಡೇರಲೇಬೇಕು. ನಮ್ಮ ಬೇಡಿಕೆಗಳು ಈಡೇರಲೇಬೇಕು. We want justice. We want justice. ಗ್ರಾಮಾಡಳಿತಾಧಿಕಾರಿಗಳ ಸಂಘಕ್ಕೆ ಜಯವಾಗಲಿ. ಗ್ರಾಮಾಡಳಿತಾಧಿಕಾರಿಗಳ ಸಂಘಕ್ಕೆ ಜಯವಾಗಲಿ. ನಮಸ್ಕಾರ. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ವತಿಯಿಂದ ನಾವು ನಿನ್ನೆಯಿಂದ ಹಮ್ಮಿಕೊಂಡಿರುವಂತಹ ಒಂದು ಮುಷ್ಕರವನ್ನು 2ನೇ ದಿನಕ್ಕೆ ನಾವಿವತ್ತು ಕಾಲಿಡ್ತಾ ಇದ್ದೀವಿ. ನಮಗೆ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಮಹಿಳಾ ಒಂದು ವಿಷಯದೊಳಗೆ ತಗೋಬೇಕಂತಂದ್ರೆ ಮುಂಜಾನೆ ಎದ್ದು ಕೂಡಲೇ 7 ಗಂಟೆಗೆ ನಮ್ಮ ನೌಕರಿ ಚಾಲೂ ಆಗ್ತೈತೆ ರೀ. ಸಂಯೋಜನೆ ಆ್ಯಪನ್ನು ಸ್ಟಾರ್ಟ್ ಮಾಡ್ತೀವಿ. ಅದ್ರೊಳಗೆ ಏನು ಇನ್ಕಮ್ ಆಯಿತು, ಕಾಸ್ಟ್ ಅಂತ ಹಿಡ್ಕೊಂಡು ನಾವು ಬೋನಾಫೈಡ್ ಆಮೇಲೆ SSY ಆಯಿತು ಎಲ್ಲ ಯೋಜನೆಗಳನ್ನು ಸಹ ಒಂದು ಸಂಯೋಜನೆ ಅಂತೇಳಿ ಒಂದು ಆ್ಯಪ್ ಮಾಡ್ಯಾರ. ಅದ್ರೊಳಗೆ ನಮ್ಮದು ನೌಕರಿ ಎಲ್ಲರದು 10 ಗಂಟೆಗೆ ಸ್ಟಾರ್ಟ್ ಆದ್ರೆ ನಮ್ದು 7 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ನಾವು ಮನೆ, ಗಂಡ, ಮಕ್ಕಳು, ಅತ್ತೆ ಮಾವ, ವಯಸ್ಸಾದಂಥ ಅತ್ತೆ ಮಾವ, ತಂದೆ ತಾಯಿ ಇವ್ರನ್ನೆಲ್ಲರನ್ನೂ ಸಂಭಾಳಿಸ್ಕೊಂಡು ಈ ನೌಕರಿ ಅನ್ನುವಂಥದ್ದು ಯಾಕೆ ಮಾಡಕತ್ತೀವಿ ಅನ್ನುವಂತಹ ಮಟ್ಟಕ್ಕೆ ನಾವಿವತ್ತು ಬಂದಿದ್ದೀವಿ. ಈ ಹೊಲಸು ರ್ಯಾಂಕಿಂಗ್ ಪದ್ಧತಿ ಏನೈತಲ್ಲ, ಸಣ್ಣ ಹುಡುಗರಿಗೆ ಶಾಲ್ಯಾಗ ನೀ 90 ತಗೋಬೇಕು, 100 ತಗೋಬೇಕು ಅನ್ನುವಂಥ ಒತ್ತಡ ಪರಿಸ್ಥಿತಿಯೊಳಗೆ ಅವ್ರನ್ನ ನಾವು ಹೆಂಗೆ ದುಡಾಕತ್ತೀವಿ, ನಮಗೂ ಸಹ ಒಂದು ಸರ್ಕಾರದ ಮಟ್ಟದಲ್ಲಿ ಸಣ್ಣ ಹುಡುಗರ ಲೆವೆಲ್ಗೆ ನಾವು ಬಂದೀವಿ ಅನ್ನುವಂಥ ಸ್ಥಿತಿಯೊಳಗೆ ನಾವು ಅದೀವಿ. ಆ ರ್ಯಾಂಕಿಂಗ್ ಅನ್ನುವಂಥ ಹೊಲಸು ಪದ್ಧತಿಯನ್ನು ತೆಗೆದ್ರೆ ನಾವು ಕೆಲಸ ಮಾಡ್ತೀವಿ. ಇವತ್ತು ನಾವು ಒಂದು ಕಾಸ್ಟ್ ಹಿಡ್ಕೊಂಡು 21 ದಿನ ಕೊಡ್ಬೇಕಾಗ್ತೈತಿ. ಆದರೆ ನಾವು ಇವತ್ತು 1 ದಿನ ಕೊಡುವಂಥ ಪರಿಸ್ಥಿತಿಯೊಳಗೆ ಅದೀವಿ. 1 ದಿನ ಅಲ್ಲ, ಅರ್ಧ ದಿನಕ್ಕಿಂತ 1 ತಾಸಿನೊಳಗೂ ಕೊಟ್ಟಿರುವಂತಹ ಎಷ್ಟೋ ಉದಾಹರಣೆಗಳು ಅಷ್ಟು ಲೆವೆಲ್ನೊಳಗೆ ನಮಗೆ ಒತ್ತಡವನ್ನು ಹಾಕಿ ನಮ್ಮಿಂದ ಕೆಲಸವನ್ನು ತಗೊಳಕತ್ತಾರ. ಆದ್ರೆ ಇಂತಹ ಒಂದು ಸ್ಥಿತಿಯೊಳಗೆ ನಾವಿದೀವಿ. ಇವರಿಗೆ ಪಾಪ ಅಂತ ಹೇಳ್ಯಾರಾದ್ರೂ ಒಂದು ಸೌಲಭ್ಯವನ್ನು ಒದಗಿಸುವಂತಹ ಸ್ಥಿತಿಯೊಳಗೆ ಗೌರ್ಮೆಂಟ್ ಮನಸ್ಥಿತಿಯೊಳಗೆ ನಾವಿಲ್ಲ. ಆಮೇಲೆ 1 to 5 ನಮ್ಮದು ಟೆಕ್ನಿಕಲ್ ಪೋಸ್ಟ್ ಅಲ್ಲ ಅಂತಾರೆ ಅಂದ್ಬಳಕ ನಮಗೆ ಟೆಕ್ನಿಕಲ್ ಕೆಲಸ ಕೊಡ್ತಾರಲ್ರಿ, ಅವ್ರಿಗೇನು ಅಷ್ಟು ಕಾಮನ್ ಸೆನ್ಸ್ ಇಲ್ಲೇನೋ ಅನ್ನೋ ಅಷ್ಟು ಲೆವೆಲ್ದೊಳಗೆ ಅವ್ರು ಅದಾರ. ಸೊ 1 to 5 ಮಾಡಬೇಕಾದ್ರೆ ನನಗೆ ಎಷ್ಟೊಂದು ಸಮಸ್ಯೆಗಳು ಬಂದು, ಆದ್ರೆ ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ನೂ ಸಿಗಲಿಲ್ಲ. ಆಮೇಲೆ ನೀವು ಟೆಕ್ನಿಕಲ್ ಅಲ್ಲ ಅಂತಂದ್ರೆ ನೀವ್ಯಾಕೆ ಕೆಲಸ ಮಾಡಕತ್ತೀರಿ ಅಂತ ಕೇಳ್ತಾರೆ. ಈ ಕಡೆ ಪೆಂಡಿಂಗ್ ಬಂತಂದ್ರೆ ಯಾಕೆ ಮಾಡಿಲ್ಲ ಅನ್ನುವಂಥದ್ದು ಕೇಳುವಂಥವ್ರು ಅವರ. ಆಮೇಲೆ ನಾವು ಕೆಲಸ ಮಾಡಲಿಲ್ಲ ಅಂತಂದ್ರೆ ಅದಕ್ಕೆ ನೋಟಿಸ್ ಬೇರೆ ತೊಗೋಬೇಕು, ಉತ್ತರ ಕೊಡಬೇಕು. ಮುಂದೆ ಏನೇನೋ ಮತ್ತು ಮುಂತಾದಂತಹ ಕಾನೂನಾತ್ಮಕ ಸಮಸ್ಯೆಗಳು ನಾವು ಎದುರಿಸುವಂತಹ ಪರಿಸ್ಥಿತಿಯೊಳಗದೀವಿ. ದಯಮಾಡಿ ಈ ರ್ಯಾಂಕಿಂಗ್ ಸಿಸ್ಟಮ್ ಆಯಿತು, ನಾವು ಟೆಕ್ನಿಕಲ್ ಪೋಸ್ಟ್ ಅಲ್ಲ ಅಂದರೆ ನಮಗೆ ಆ ಟೆಕ್ನಿಕಲ್ ಕೆಲಸಗಳನ್ನು ಕೊಡಬೇಡ್ರಿ. 21 ಆ್ಯಪ್ಗಳಾದರೂ ನಮಗೆ ಯಾಕೆ ಕೊಟ್ಟಿರಿ? ಮೊಬೈಲ್ ಕೊಡೋಂಗಿಲ್ಲ, ಡಾಟಾ ಕೊಡೋಂಗಿಲ್ಲ. ನಮ್ಮದೇ ಆದಂತಹ ಡಾಟಾ ಹಾಕ್ಕೊಂಡು ನಾವು ಕೆಲಸ ಮಾಡಾಕ್ತೀವಿ. ಅದು ಹಾರ್ಮ್ಫುಲ್ ಅಂಥೇಳಿ ಮೆಸೇಜ್ ಬರ್ತೈತೆ ರೀ ನಮ್ಮ ಮೊಬೈಲ್ಗೆ. ಆದರೂ ಕೂಡ ನಮ್ಮದೇ ಆದಂಥ ಮೊಬೈಲ್ ನಮಗೆ ಹಾರ್ಮ್ ಆದ್ರೂ ಕೂಡ ಇರಲಿ, ಕೆಲಸ ಮಾಡೋಣ ಅನ್ನುವಂಥದ್ದು 4 ತಿಂಗಳು ಹಿಡ್ಕೊಂಡು ಮುಷ್ಕರ ಏನು ಮಾಡ್ಕೋತ ಇದ್ವಿ 4 ತಿಂಗಳಿಂದ. ಅವತ್ತಿನಿಂದ ಇವತ್ತಿನವರೆಗೂ ಒಂದು ಬೇಡಿಕೆಗಳು ನಮ್ಮ ಈಡೇರಿಲ್ಲ. ಆದ್ದರಿಂದ ದಯಮಾಡಿ ನಮ್ಮ ಕನಿಷ್ಠ ಬೇಡಿಕೆಗಳನ್ನಾದರೂ ಸಹ ತಾವು ಈಡೇರಿಸಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ, ನಿಮ್ಮ ಹೆಸರು? ನನ್ನ ಹೆಸರು ನೀಲಮ್ಮ ಸರ್ಸಂಬಿ ಅಂತೇಳಿ, ಗ್ರಾಮ ಆಡಳಿತಾಧಿಕಾರಿ ಮುಚ್ಕೊಂಡು.